ಈ ನಾರ್ತ್ ಕರ್ನಾಟಕದ ಮೆಣಸಿನ್ಕಾಯಿ ಬಜ್ಜಿ ತಿನ್ನಬೇಕು ಅಂತಂದರೆ ನಾರ್ತ್ ಕರ್ನಾಟಕ ಹೋಟ್ಲಿಗೆ ಹೋಗ್ತೀವಿ, ಇಲ್ಲ ಅಂಗಡಿ ಹುಡ್ಕೊಂಡು ಹೋಗ್ತೀವಿ. ಇವತ್ತು ಅದೇ ಬಜ್ಜಿನ ಮನೆಯಲ್ಲೇ ಅಷ್ಟೇ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಯಾವ ರೀತಿ ಮಿರ್ಚಿ ತೊಗೋಬೇಕು ಅಂದರೆ ಈ ರೀತಿ ಗುಂಡಕ್ಕೆ ಹಾಗೆಯೇ ತುಂಡಕ್ಕೆ ಇರಬೇಕು. ಮಾರ್ಕೆಟ್ನಲ್ಲಿ ಈ ರೀತಿ ಮೆಣಸಿನ್ಕಾಯಿ ಸಿಗುತ್ತೆ. ಆ ಮೆಣಸಿನ್ಕಾಯಿನ ತೊಗೊಂಡು ಮೊದಲನೇ ಸ್ಟೆಪ್ ಏನು ಮಾಡಬೇಕು, ಮಧ್ಯದಲ್ಲಿ ಈ ರೀತಿ ಸೀಳ್ಬಿಟ್ಟು ಒಳಗಡೆ ಇರೋ ಅಂಥ ಬೀಜನ ಎಷ್ಟು ಆಗುತ್ತೋ ಅಷ್ಟು ತೆಗೆದ್ರೆ ಒಳ್ಳೆಯದು. ಬೀಜ ಜಾಸ್ತಿ ಇದ್ದರೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಖಾರ ಬರುತ್ತೆ, ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಖಾರ ಬರುತ್ತೆ. ಈಗ ನೋಡಿ, ಬೀಜಗಳನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 10 ರಿಂದ 15 ಮೆಣಸಿನ್ಕಾಯಿನ ಈ ರೀತಿ ರೆಡಿ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಈ ರೀತಿ ವಿಶೇಷವಾದ ಮೆಣಸಿನ್ಕಾಯಿ ಬಜ್ಜಿ, ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು ಅಂದರೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಉಪ್ಪಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ 1 ಚಿಟಿಕೆಯಷ್ಟು ಪುಡಿನ ತಗೊಂಡು ಈ ರೀತಿ ಆ ಮೆಣಸಿನ್ಕಾಯಿ ಒಳಗಡೆ ಹಾಗೆ ಸರ್ವದಷ್ಟೇ. ಈ ರೀತಿ ಮಾಡೋದ್ರಿಂದ ರುಚಿ ಹೆಚ್ಚಾಗಿ ಬರುತ್ತೆ, ಖಾರ ಇನ್ನೂ ಕಡಿಮೆ ಆಗುತ್ತೆ. ಹಾಗೆಯೇ ಈ ಬಜ್ಜಿ ತಿಂದಾಗ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿ ಎಲ್ಲ ಜಾಸ್ತಿ ಬರೋದಿಲ್ಲ. ಈಗ ಎಲ್ಲ ಮೆಣಸಿನ್ಕಾಯಿಗೂ ಜೀರಿಗೆ ಪುಡಿ, ಉಪ್ಪಿನ ಪುಡಿನ ಸವರಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಬಜ್ಜಿ ಮಾಡೋಕ್ಕೆ ಅಂತ 2 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 1/4 ಟೀ ಸ್ಪೂನಷ್ಟು ಓಂಕಾಳು, ಅಜ್ವೇನ್ ಅಂತ ಸಿಗುತ್ತೆ ನೋಡಿ, ಅದನ್ನು ಅಂಗೈಗೆ ಹಾಕ್ಕೊಂಡು ಈ ರೀತಿ ಹೆಬ್ಬೆಟ್ಟಿನಲ್ಲಿ ಚೆನ್ನಾಗಿ ಉಜ್ಜಿ ಅದನ್ನು ಸಹ ನಾನು ಕಡಲೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಉಜ್ಜಿ ಹಾಕೋದ್ರಿಂದ ಸುವಾಸನೆ, ರುಚಿ ಹೆಚ್ಚಾಗಿ ಬರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬಜ್ಜಿ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ತೀವಿ. ಉತ್ತರ ಕರ್ನಾಟಕದವರು ಅಕ್ಕಿ ಹಿಟ್ಟಿನ ಬದಲು ಜೋಳದ ಹಿಟ್ಟನ್ನ ಸೇರಿಸ್ತಾರೆ. ಜೋಳದ ಹಿಟ್ಟನ್ನು ಸೇರಿಸೋದ್ರಿಂದ ಈ ಬಜ್ಜಿ ಕಡಿಮೆ ಎಣ್ಣೆ ಕುಡಿಯುತ್ತೆ, ಹಾಗೆಯೇ ತುಂಬಾ ಮೃದುವಾಗಿ ಸಹ ಬರುತ್ತೆ. ಈಗ ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಉಪ್ಪು, ಅಜ್ವೇನು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ 1/4 ಟೀ ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕಡಲೆ ಹಿಟ್ಟಿಗೆ ನಾನು ಖಾರದ ಪುಡಿ ಸೇರಿಸ್ತಾ ಇಲ್ಲ. ಯಾಕೆ ಅಂತಂದರೆ ಆ ಮೆಣಸಿನ್ಕಾಯಿನಲ್ಲೇ ಖಾರದ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾ ಇಲ್ಲ. ಬೇಕು ಅಂದರೆ ನೀವು ಖಾರದ ಪುಡಿ ಹಾಕ್ಬೋದು, ಆದರೆ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ಈ ಬಜ್ಜಿ ಹಿಟ್ಟನ್ನು ಯಾವ ಹದದಲ್ಲಿ ಕಲಿಸ್ತೀವಿ ಅನ್ನೋದು ತುಂಬಾ ಮುಖ್ಯ. ಇದು ಅಕಸ್ಮಾತ್ ತೆಳ್ಳಗಾಯಿತು ಅಂತಂದರೆ ಗುಂಡು ಗುಂಡಾಗಿ ನಮಗೆ ಮೆಣಸಿನ್ಕಾಯಿ ಬಜ್ಜಿ ಸಿಗೋದಿಲ್ಲ. ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ಈಗ ನೋಡಿ, ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಹಿಟ್ಟಿನ ಹದ ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿದೆ ಅಂದಾಗ ಈ ಹಿಟ್ಟನ್ನು ಒಂದೇ ಡೈರೆಕ್ಷನಲ್ಲಿ ನಾವು ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು, ಒಂದು 2 ರಿಂದ 3 ನಿಮಿಷ. ಆ ರೀತಿ ಮಾಡಿದರೆ ಏನಾಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಲೈಟ್ ಆಗುತ್ತೆ, ಹಾಗೆಯೇ ಬೆಳ್ಳಗೆ ಆಗುತ್ತೆ. ನೋಡಿ, ಹಿಟ್ಟು ಬೆಳ್ಳಗೆ ಆಗಿದೆ, ಹಾಗೆಯೇ ಲೈಟ್ ಆಗಿದೆ. ಹಿಟ್ಟಿನ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ, ಸ್ವಲ್ಪ ಗಟ್ಟಿಯಾಗೇ ಇದೆ. ಈ ರೀತಿ ಇದ್ದರೆ ಮಾತ್ರ ಬಜ್ಜಿ ಚೆನ್ನಾಗಿ ಬರುತ್ತೆ. ಈಗ ಬಜ್ಜಿ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಮೆಣಸಿನ್ಕಾಯಿನ ತಗೊಬಿಟ್ಟು ಹಿಟ್ಟಿನಲ್ಲಿ ಅದ್ಬಿಟ್ಟು ಈ ರೀತಿ ಎದ್ದದಷ್ಟೇ. ಒಂದು ಸೈಡ್ನಲ್ಲಿ ಓಪನ್ ಆಗಿದ್ದರೆ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯುತ್ತೆ. ಇಲ್ಲಿ ನೋಡಿದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಫ್ಲೇಮನ್ನು ಹೈನಲ್ಲೇ ಇಟ್ಕೊಂಡು ಮೆಣಸಿನ್ಕಾಯಿನ ಈ ಹಿಟ್ಟಿನಲ್ಲಿ ಅದ್ಬಿಟ್ಟು ಒಂದು ಸೈಡು ಓಪನ್ ಆಗಿರಬೇಕು. ಅದನ್ನು ಎಣ್ಣೆಯಲ್ಲಿ ಬಿಟ್ಟಾಗ ಅದೇನಾಗುತ್ತೆ ಅಂದರೆ ಆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ಟು ಮೆಣಸಿನ್ಕಾಯಿ ಖಾರ ಕಡಿಮೆ ಆಗಿ, ಹಾಗೆಯೇ ಆ ಮೆಣಸಿನ್ಕಾಯಿ ಖಾರದ ಅಂಶ ಹಿಟ್ಟಿನೊಳಗಡೆ ಸೇರಿಕೊಂಡು ಹಿಟ್ಟಿನಲ್ಲೂ ಸಹ ಸ್ವಲ್ಪ ಖಾರದ ಅಂಶ ಬರುತ್ತೆ. ಯಾಕೆಂದರೆ ನಿಮಗೆ ನೆನಪಿರ್ಬೋದು, ಹಿಟ್ಟಿಗೆ ನಾವು ಖಾರದ ಪುಡಿ ಹಾಕಿಲ್ಲ, ಆ ಮೆಣಸಿನ್ಕಾಯಿ ಖಾರನೇ ಆ ಹಿಟ್ಟಿಗೆ ಸೇರ್ಕೋಬೇಕು. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಮೆಣಸಿನ್ಕಾಯಿನ ಚೆನ್ನಾಗಿ ತಿರುವಾಗ್ತಾ ಎಲ್ಲ ಕಡೆನೂ ಒಂದೇ ಬಣ್ಣ ಬರಬೇಕು. ಹಾಗೆ ಆ ಮೆಣಸಿನ್ಕಾಯಿ ಈ ರೀತಿ ರೋಸ್ಟ್ ಆಗಿ ಸುಂಡಬೇಕು. ಅಲ್ಲಿವರೆಗೆ ನಾವು ಇದನ್ನ ಕರಿಬೇಕಾಗುತ್ತೆ. ಈಗ ನೋಡಿದರೆ ಉತ್ತರ ಕರ್ನಾಟಕದ ಶೈಲಿನಲ್ಲಿ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಅದ್ಭುತವಾಗಿರುತ್ತೆ. ಇದಕ್ಕೆ ಹಾಕಿರೋದು ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ. ಆದರೂ ಸಹ ಈ ಮೆಣಸಿನ್ಕಾಯಿ ಬಜ್ಜಿ ತಿನ್ನಬೇಕಾದ್ರೆ ಅಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿರುತ್ತೆ ಅಂತಂದರೆ ಬಾಯಲ್ಲಿಟ್ಟರಂತೂ ಇದು ಹತ್ತಿನ ಬಜ್ಜಿನ ಅಂತ ಕನ್ಫ್ಯೂಸ್ ಆಗಬೇಕು, ಆ ರೀತಿ ಮೃದುವಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಇನ್ನೊಂದೇನು ಅಂದರೆ, ಈ ಬಜ್ಜಿನ ನೀವು ಮನೆಯಲ್ಲೇ ಒಂದು ಸಾರಿ ಮಾಡಿದ್ರೆ ಮತ್ತಾವತ್ತೂ ನೀವು ಈ ರೀತಿ ಮೆಣಸಿನ್ಕಾಯಿ ಬಜ್ಜಿ ಬೇಕು ಅಂತ ಉತ್ತರ ಕರ್ನಾಟಕದ ಹೋಟೆಲ್ಗೂ ಅಂಗಡಿಗೂ ಹುಡ್ಕೊಂಡು ಹೋಗೋದಿಲ್ಲ. ಅಷ್ಟು ಸುಲಭವಾಗಿ ನೀವೇ ಮಾಡ್ಬಿಡ್ಬೋದು. ಕಾನ್ಫಿಡೆನ್ಸು ಅಷ್ಟು ಚೆನ್ನಾಗಿ ಬಂದುಬಿಡುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.